ಇಂದಿನ ಮ್ಯಾಚ್ನಲ್ಲಿ ಭಾರತ ಪಾಕ್ ತಂಡವನ್ನ ಬಗ್ಗು ಬಡಿಯುತ್ತೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ವಿಶ್ವಾಸದ ಹೇಳಿಕೆಯನ್ನ ನೀಡಿರುವಂತದ್ದು. ಇಂದಿನ ಮ್ಯಾಚ್ನಲ್ಲಿಯೂ ಪಾಕ್ ಅನ್ನ ಈಗ ಬಗ್ಗು ಬಡಿಯುತ್ತೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸದ ಹೇಳಿಕೆಯನ್ನ ನೀಡಿದ್ದಾರೆ. ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಕುರಿತು ಈಗ ಪ್ರತಿಕ್ರಿಯೆ ನೀಡಿದ್ದು, ಪಾಕಿಸ್ತಾನದ ಡಿಎನ್ಎಯಲ್ಲಿ ಅಸಭ್ಯ ವರ್ತನೆ ಅಡಗಿದೆ. ಕ್ರಿಕೆಟ್ ಮ್ಯಾಚ್ ವೇಳೆಯೂ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ಉಗ್ರವಾದ ಅವರ ಡಿಎನ್ಎಯಲ್ಲಿಯೇ ಇದೆ. ಸೂಕ್ತವಾದ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ. ಇಂದಿನ ಮ್ಯಾಚ್ನಲ್ಲಿಯೂ ಪಾಕ್ ಅನ್ನ ಬಗ್ಗು ಬಡಿಯುತ್ತೆ ಭಾರತ. ಪಾಕ್ ಅನ್ನ ಪಕ್ಕಾ ಸೋಲಿಸುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ವಿಶ್ವಾಸದ ಹೇಳಿಕೆಯನ್ನ ನೀಡಿರುವಂತದ್ದು. ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಕುರಿತು ಈಗ ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಿಶ್ವಾಸದ ಹೇಳಿಕೆಯನ್ನ ನೀಡಿದ್ದಾರೆ. ಇಂದಿನ ಮ್ಯಾಚ್ನಲ್ಲಿಯೂ ಪಾಕ್ ಅನ್ನ ಭಾರತ ಬಗ್ಗು ಬಡಿಯುತ್ತೆ. ಪಾಕ್ನ ಸೋಲು ಕಟ್ಟಿಟ್ಟ ಬುತ್ತಿ. ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಕುರಿತು ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪಾಕಿಸ್ತಾನದ ಡಿಎನ್ಎಯಲ್ಲಿಯೇ ಅಸಭ್ಯ ವರ್ತನೆ ಅಡಗಿದೆ. ಕ್ರಿಕೆಟ್ ಮ್ಯಾಚ್ ವೇಳೆಯೂ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ಉಗ್ರವಾದ ಅವರ ಡಿಎನ್ಎಯಲ್ಲಿಯೇ ಇದೆ. ಸೂಕ್ತವಾದ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ ಅಂತ ವಿಶ್ವಾಸದ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಜೋಶಿ ಅವರು. ಒಂದು ರಕ್ತದಲ್ಲೇ ಅವರ ಡಿಎನ್ಎದಲ್ಲೇ ಅಸಭ್ಯ ವರ್ತನೆ, ಟೆರರಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡೋದು, ಮತ್ತೊಂದು ದೇಶ ಸುಖ ಶಾಂತಿಯಿಂದ ಇರುವಂಥದ್ದು, ನೆಮ್ಮದಿಯಿಂದ ನೋಡದೇ ಇರುವಂಥದ್ದು ಅವರ ಡಿಎನ್ಎದಲ್ಲೇ ಇದೆ. ಹಾಗಾಗಿ ಸೂಕ್ತವಾದಂಥ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ. ಮತ್ತು ಇಲ್ಲಿವರೆಗೆ ಪಾಕಿಸ್ತಾನವನ್ನು ಎಲ್ಲದರಾಗೂ ನಾವು ಸೋಲಿಸಿವಿ. ಎಕಾನಮಿ ಒಳಗೂ ನಮ್ಮ ಕಂಪ್ಯಾರಿಸನ್ ಅಲ್ಲ, ಅವರು ಮಿಲಿಟ್ರಿ ಶಕ್ತಿಯೊಳಗೆ ನಮ್ಮ ಕಂಪ್ಯಾರಿಸನ್ ಅಲ್ಲ, ಸ್ಪೋರ್ಟ್ದಾಗೂ ಕಂಪ್ಯಾರಿಸನ್ ಅಲ್ಲ ಅನ್ನೋದು ಹಲವು ಬಾರಿ ಪ್ರೂವ್ ಆಗಿದೆ. ಇವತ್ತು